ಇನ್ನು ಈ ವೈರಸ್ ಬಗ್ಗೆ ನೋಡೋದಾದ್ರೆ ಎಷ್ಟೋ ಜನ ಹೇಳ್ಬೋದು ಈ ವೈರಸ್ನ ಒಂದು ನ್ಯೂ ಮ್ಯೂಟೇಷನ್, ಅದು ಕೋವಿಡ್ಗಿಂತ ವರ್ಸ್ಟ್ ಆಗಿರುತ್ತೆ ಅಂತ. ಆದರೆ ಆಕ್ಚುಲಿ ಅದು ನ್ಯೂಲಿ ಡಿಸ್ಕವರ್ಡ್ ವೈರಸ್, ಹೊಸ ಮ್ಯೂಟೇಷನ್ ಅಲ್ಲ. ಈ ವೈರಸ್ನ 2001ನಲ್ಲಿ ಡಿಸ್ಕವರ್ ಮಾಡಿದ್ರು. ಆ ಗ್ರೂಪ್ಗೆ ಸೇರಿರೋ ವೈರಸಸ್ 22 ಇದೆ. ಆದರೆ 2001ರಲ್ಲಿ ಆ ಗ್ರೂಪಲ್ಲಿ ಬರೀ ಒಂದು ವೈರಸ್ಸೇ ಇತ್ತು. ಅದನ್ನ ಏವಿಯನ್ ಮೆಟಾನ್ಯೂಮೋ ವೈರಸ್ ಅಂತ ಕರಿತಿದ್ರು. ಏವಿಯನ್ ಅಂದ್ರೆ ಲ್ಯಾಟಿನ್ ವರ್ಲ್ಡ್ ಅಲ್ಲಿ ಬರ್ಡ್ ಅಂತ ಅರ್ಥ. ಈ ವೈರಸ್ ಟರ್ಕಿ ಕೋಳಿನ ಇನ್ಫೆಕ್ಟ್ ಮಾಡುತ್ತೆ. ಆ ಕೋಳಿಯ ರೆಸ್ಪಿರೇಟರಿ ಸಿಸ್ಟಮ್ನ ಇನ್ಫೆಕ್ಟ್ ಮಾಡ್ತಿತ್ತು. 2001ರಲ್ಲಿ ಗ್ರೂಪ್ ಆಫ್ ಸೈಂಟಿಸ್ಟ್ ಮನುಷ್ಯರಲ್ಲಿ ಫ್ಲೂ ಸಿಂಪ್ಟಮ್ಸ್ ನ ಕ್ರಿಯೇಟ್ ಮಾಡ್ತಿದ್ದಂತ ಒಂದು ಹೊಸ ವೈರಸ್ ನ ಡಿಸ್ಕವರ್ ಮಾಡಿದ್ರು. ಆ ವೈರಸ್ ನ ಸ್ಟ್ರಕ್ಚರ್ ಏವಿಯನ್ ಮೆಟಾನ್ಯೂಮೋ ವೈರಸ್ಗೆ ರಿಲೇಟೆಡ್ ಆಗಿತ್ತು. ಹಾಗಾಗಿ ಅದನ್ನ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅಂತ ಕರೆದ್ರು. ಇಲ್ಲಿ ಫ್ಯಾಕ್ಟ್ ಏನಂದ್ರೆ, ನಾನು ಅಂಡ್ ನೀವು ಈ ವೈರಸ್ ಇಂದ ಆಲ್ರೆಡಿ ಅಫೆಕ್ಟ್ ಆಗಿರ್ತೀವಿ. ಯಾಕೆ ಅಂತ ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದರ ಸಿಂಪ್ಟಮ್ಸ್ ಆಸ್ ಯೂಶುವಲ್ ಆಲ್ರೆಡಿ ನಾನು ಹೇಳಿರೋ ಹಾಗೆ ರನ್ನಿಂಗ್ ನೋಸ್, ಸೋರ್ ಥ್ರೋಟ್, ಕಾಫ್ ಆ ರೀತಿ ಇರುತ್ತೆ. ಸೊ ಇದು ನ್ಯೂ ಮ್ಯೂಟೇಷನ್ ಅಲ್ಲ ಅನ್ನೋದ್ರಿಂದ ಇದರ ಬಗ್ಗೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಆದ್ರೆ ವಯಸ್ಸಾದವರು ಅಂಡ್ ಮಕ್ಕಳು ಇದರಿಂದ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ಈ ವೈರಸ್ಗೆ ಇಲ್ಲಿವರೆಗೂ ಪರ್ಟಿಕ್ಯುಲರ್ ಆದ ವ್ಯಾಕ್ಸಿನ್ ಇಲ್ಲ. ಈ ವೈರಸ್ ಇಂದ ಅಫೆಕ್ಟ್ ಆದವರು ನಾರ್ಮಲಿ ಫ್ಯೂ ಡೇಸ್ ರೆಸ್ಟ್ ಮಾಡಿ ಯೂಶಲಿ ತಗೊಳ್ಳೋ ಕೋಲ್ಡ್ ಅಂಡ್ ಕಾಫ್ ಟ್ಯಾಬ್ಲೆಟ್ ತಗೊಳ್ಬಹುದು ಅಂತ ಹೇಳಿದ್ದಾರೆ. ಕೋವಿಡ್ ನ ರೀತಿ ಈ ತರದ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡೋಕೆ ಪ್ರಾಪರ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕು, ಮಾಸ್ಕ್ ಯೂಸ್ ಮಾಡಬೇಕು, ಕ್ರೌಡೆಡ್ ಜಾಗದಿಂದ ದೂರ ಇರೋದು ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ಇದು ನ್ಯೂ ಮ್ಯೂಟೇಷನ್ ಅಲ್ಲ, ಇಟ್ ಈಸ್ ಅ ಡಿಸ್ಕವರ್ಡ್ ವೈರಸ್. ಇನ್ವೆಸ್ಟಿಗೇಟರ್ಸ್ 2001ರ ಮುಂಚೆನೆ ಬ್ಲಡ್ ಸ್ಯಾಂಪಲ್ಸ್ ನ ಫೈಂಡ್ ಮಾಡಿದ್ದಾರೆ. ಅದರಲ್ಲಿ ಅವ್ರಿಗೆ ಈ ರೀತಿಯ ವೈರಲ್ ಇನ್ಫೆಕ್ಷನ್ ನ ಎವಿಡೆನ್ಸ್ ಕೂಡ ಸಿಕ್ಕಿದೆ. ಇದರ ಅರ್ಥ ಈ ಟೈಪ್ ಆಫ್ ವೈರಸಸ್ ತುಂಬಾ ವರ್ಷಗಳಿಂದ ಎಕ್ಸಿಸ್ಟ್ ಆಗಿದೆ. ಆ ಸ್ಯಾಂಪಲ್ ನ ಮೂಲಕ ಅವರು ಯಾರ ಏಜ್ ಅಂಡರ್ 5 ಇದೆಯೋ ಅವರೆಲ್ಲ ಇನ್ಫೆಕ್ಟ್ ಆಗಿರ್ತಾರೆ ಅಂತ ಫೈಂಡ್ ಮಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ನಾನು ಅಂಡ್ ನೀವು ಕೂಡ ಈ ವೈರಸ್ ಇಂದ ಇನ್ಫೆಕ್ಟ್ ಆಗಿರ್ಬೋದು. ಹಾಗೆ ಇನ್ಫೆಕ್ಟ್ ಆಗಿದ್ರು ನಮ್ಮ ಇಮ್ಯುನಿಟಿ ಲಾಸ್ಟ್ ಲಾಂಗ್ ಇರಲ್ಲ ಅಂತ ಇನ್ವೆಸ್ಟಿಗೇಟರ್ಸ್ ಹೇಳಿದ್ದಾರೆ. ಸೊ ಮೇ ಬಿ ನಾವು ಕೂಡ ರಿಸ್ಕ್ ಅಲ್ಲಿ ಇರ್ಬೋದು. ಸೊ ಪ್ಲೀಸ್ ಪ್ರಿಕಾಷನ್ಸ್ ತಗೊಳ್ಳಿ.